ಅಂತಂದ್ರೆ ಈ ರಾಶಿದ್ ಹೋಗಿ 5 ದಿನಗಳ ಕಾಲ ಮುಳ್ಳಿನ ಬೇಲಿ ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಳ್ತಾನೆ. ಯಾಕೆ ಕುತ್ಕೊಳ್ತಾನೆ ಅಂತಂದ್ರೆ ಈತನ ಅಂಧ ಭಕ್ತಾದಿಗಳ ಪ್ರಕಾರ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆ ಮಳೆ ಆಗ್ಲಿ ಒಳ್ಳೆ ಬೆಳೆ ಆಗ್ಲಿ ಜನ ಎಲ್ಲ ಸುಖಿಯಿಂದ ಇರ್ಲಿ ಅಂತ 5 ದಿನಗಳ ಕಾಲ ಈತ ಮುಳ್ಳಿನ ಗಿಡಗಳ ಮೇಲೆ ಅನುಷ್ಠಾನಕ್ಕೆ ಕೂತಿದ್ನಂತ. ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಈ ಒಬ್ಬ ಮುತ್ಯನ್ಗೆ ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಳ್ಳಿಕ್ಕೆ ಇಷ್ಟೊಂದು ಒಳ್ಳೆ ಐಡಿಯಾ ಎಲ್ಲಿಂದ ಬಂದಿರಬಹುದು ಅಂತ ನಾನು ಹಾಗೆ ರಿಸರ್ಚ್ ಮಾಡಿದೆ. ಅಂಡ್ ಆಗ ನನ್ಗೊಂದು ವಿಡಿಯೋ ಸಿಕ್ತು. ನಿಮಗ್ ಗೊತ್ತಿರುತ್ತೆ, ರೀಸೆಂಟ್ ಆಗಿ ಮಹಾಕುಂಭ ಮೇಳ ನಡೀತು ಅಂಡ್ ಅಲ್ಲಿ ಒಬ್ರು ಬಾಬಾ ಬಂದಿದ್ರು. ಅವ್ರ ಹೆಸರು ಏನು ಅಂತ ನಮಗ್ ಗೊತ್ತಾಗಿಲ್ಲ. ಆ ಬಾಬಾ ತನ್ನ ಸುತ್ತಮುತ್ತ ಮುಳ್ಳಿನ ಗಿಡಗಳನ್ನ ಸುತ್ಕೊಂಡು ಅದ್ರ ಮೇಲೆನೆ ಕುತ್ಕೊಳ್ಳೋದು, ಅದ್ರ ಮೇಲೆನೆ ಮಲ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇದ್ರು. ಸೊ ಇದೇ ಒಂದು ಐಡಿಯಾನ ಕಾಪಿ ಮಾಡ್ಕೊಂಡು ಈ ರಾಶಿದು ಮುತ್ತೆ 5 ದಿನಗಳ ಕಾಲ ನನ್ ಲೋಕ ಕಲ್ಯಾಣಕ್ಕೋಸ್ಕರ ಮುಳ್ಳಿನ ಗಿಡಗಳ ಮೇಲೆ ಕೂತಿದ್ದೀನಿ ಅಂತ ನಾರ್ಮಲ್ ಜನರಿಗೆ ಗೊತ್ತಾದ ತಕ್ಷಣ ಆ ನಾರ್ಮಲ್ ಪೀಪಲ್ ನ ರಿಯಾಕ್ಷನ್ ಹಿಂಗಿತ್ತು ಅಂತ ನೀವ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಾ. ಸೊ ಈಗ ಈ ರಾಶಿದ್ಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಈ ಅನುಷ್ಠಾನದಿಂದ ಎಷ್ಟು ಲೋಕ ಕಲ್ಯಾಣ ಆಯ್ತು? ನಿಮ್ ರೀಜನ್ ಅಲ್ಲೇ ಹೈಯೆಸ್ಟ್ SSLC ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಸುಮಾರು ದಿನಗಳಾದ್ರೂ ಮಳೆ ಬಂದಿಲ್ಲ. ಅಲ್ಲಿರುವಂತಹ ಬಿಸಿಲು ಶೆಕೆ ಪ್ರೀವಿಯಸ್ ರೆಕಾರ್ಡ್ಸ್ ನೆಲ್ಲ ಬ್ರೇಕ್ ಮಾಡ್ತಾ ಇದೆ. ಅಂಡ್ ನೀವು ಲೋಕ ಕಲ್ಯಾಣಕ್ಕೋಸ್ಕರ ಅನುಷ್ಠಾನಕ್ಕೆ ಕೂತಿದ್ರು ಅಲ್ಲಿ ಪಹಲ್ಗಾಮ್ ಅಲ್ಲಿ ಒಂದು ಅಟ್ಯಾಕ್ ಆಯ್ತು. ಸೊ ಇದನ್ನೆಲ್ಲ ನೀವು ನಿಲ್ಲಿಸಬಹುದಾಗಿತ್ತಲ್ಲ. ನಮ್ಮ ಜನರ ರಕ್ಷಣೆಗೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ, ನಮ್ಮ ಜನರ ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮಂತ ಮುತ್ಯಗಳು ಇರ್ಬೇಕಾದ್ರೆ ನೀವೇ ಒಂದ್ 4 ಮಂತ್ರ ಓದ್ಬಿಟ್ಟು ಆ ನಿಂಬೆಹಣ್ಣುಗಳನ್ನ ಪಾಕಿಸ್ತಾನಕ್ಕೆ ಹೆಸದ್ಬಿಡಿ. ಅಲ್ಲಿ ಆ ನಿಂಬೆಹಣ್ಣುಗಳು ಹೋಗಿ ಬಾಂಬ್ ತರ ಸಿಡಿಲಿ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಇದೇನ್ ಹೇಳಕ್ ಇಷ್ಟಪಡ್ತೀನಿ ಎದ್ರ ಬಗ್ಗೆ ಏನ್ ಹೇಳ್ದವ? ನೀವು ಲಾಸ್ಟ್ ಟೈಮ್ ಲೋಕ ಕಲ್ಯಾಣಕ್ಕಾಗಿ ಒಂದು ಮುಳ್ಳಿನ ಗಿಡದ ಮೇಲೆ ಏನ್ ಕೂತಿರಿ, ಅದನ್ನ ಉತ್ತರ ಪ್ರದೇಶದಾಗ ಮಾಡಿದಂತ ಒಂದು ಕಾಪಿ ಮಾಡ್ಕೊಂಡಿರತ್ತ ಫಸ್ಟ್ ಅಲಿಗೇಷನ್ ಮಾಡಿ. ನೋಡ್ರಿ ಒಂದ್ ಹೇಳ್ತೀನಿ ನಾನು, ಅವ್ರ ಸಿದ್ಧಿ ಅವ್ರ ಕಡೆಗೆ, ನಮ್ ಸಿದ್ಧಿ ನಮ್ ಕಡೆಗೆ ಇರ್ತದ. ನಾ ಯಾವ್ದೇ ಒಂದ್ ವಸ್ತು ಪಡ್ಕೋಬೇಕಾತ ನಾವ್ ಸಿದ್ಧಿ ಮಾಡ್ಕೋಬೇಕಾತ್ರಿ. ಅವ್ರದ್ ನೋಡಿ ಕಾಪಿ ಮಾಡೋದು ಮಟ್ಟದು ಇದು ಬಟ್ಟೆ ಉಟ್ಕೊಂಡಂಗಲ್ಲ. ಬಟ್ಟೆ ಉಟ್ಕೋತಾರ ನಾನು ಅಂತದೇ ಬಟ್ಟೆ ಉಟ್ಕೋಬೇಕಂತಲ್ಲ. ಅದೇ ಮುಳ್ಳಿನ ಮೇಲೆ ಅವ್ನಿಗೆ ಬಂದ್ ಕುಂದ್ರತ್ ಹೇಳ್ರಿ. ನಾನೇ ಓಪನ್ ಚಾಲೆಂಜ್ ಕೊಡ್ತೀನಿ. ನಾನು ಅದೇ ಮುಳ್ಳು ಹಾಕ್ತೀನಿ ಪೂರಾ. ಅವ್ ಯಾವ ಮುಳ್ಳ ಅಂತ ಅದೇ ಮುಳ್ಳು ಹಾಕ್ತೀನಿ. ಅರೆ ಮುಳ್ಳಿನ ಮೇಲೆ ಕೂತ್ ಅವ ಎದ್ದು ಬಿಡ್ಲಿ, ಅವನ ಏನಂತ ಅದೇ ಮಾಡ್ತೀನಿ ನಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೌದಾ? ಓಪನ್ ಚಾಲೆಂಜ್ ಕೊಡ್ತೀನಿ ಅವ್ನಿಗೆ. ಬಾ ಅಂತ ಹೇಳ್ರಲ್ಲ, ಅಲ್ಲಿ ಕೂತ ಯೂಟ್ಯೂಬ್ ದಾಗ ಮೊಬೈಲ್ ದಾಗ ನಮ್ ಈಗ ನಾವ್ ಬೆಳೆದೇವ್ ಅಂತ ಹೇಳಿ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡೋದ್ರ ಹುಚ್ಚತನ ಆದ್ರೆ ಅವ್ನ ಬಳಿ ಶಾಣೆತನ ಅಲ್ರಿ. ಹಾ ರೀ, ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಹಂಗಿದತ್ತಲ್ಲ ಸೌಜನ್ಯ ಕೇಸ್ದಾಗ ಅದಕ್ಕೆ ಬಗೆಹರಿಸದಿತ್ತಲ್ರಿ. ಹಾ ರೀ, ಯಾಕೆ ಅಲಿಗೇಷನ್ ಮಾಡದ ಲಾಸ್ಟಿಗೆ ಬಿಟ್ಟಲ್ಲ, ವಿಡಿಯೋ ಡಿಲೀಟ್ ಮಾಡದ ಮಾಡದಿತ್ತದು. ನಾನೇ ಕೇಳಾಗತ್ತಿಲ್ಲ ಮೀಡಿಯಾದವ್ರಿಗೆ. ಅಲ್ಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡದಿತ್ತಲ್ಲವ, ಯಾಕೆ ಗಪ್ಕೂತ? ಇದು ಒಂದ್ ವಿಷಯ. ಸೆಕೆಂಡ್ ವಿಷಯ ಏನೋ ನನ್ನ ಮೇಲೆ ಸೆಕ್ಷನ್ ಹಾಕ್ತಾನ ಹೇಳಕತ್ತಾನ. ಪೊಲೀಸ್ ಸೆಕ್ಷನ್ ಅವು ಸೆಕ್ಷನ್. ಇದು ಇನ್ನೊಂದ್ ಏನ್ ಕೇಳಕತ್ತಾನಂದ್ರ, ಆ ಟೈಮ್ದಾಗ ನೀವು ಕೂತಂತ ಮುಳ್ಳಿನ ಗಿಡದ ಮೇಲಿಂದ ಏನ್ ಲೋಕ ಕಲ್ಯಾಣ ಆತ ಕೇಳ. ನೋಡ್ರಿ, ಲೋಕ ಕಲ್ಯಾಣ ಗಾಳಿ ಅಂದ್ರೆ ನೋಡ್ರಿ ನೀವು ಇಲ್ಲ ನೋಡ್ರಿ, ನೋಡಿಲ್ಲಲ್ಲ. ಇಲ್ಲ 100 ಮಂದಿಗೆ ಉದ್ದಾರ ಆಗ್ಲಿಕ್ಕೆ 3 ಮಂದಿಗೆ ಉದ್ದಾರ ಮಾಡ್ತೀನಿ ನಮ್ಮಲ್ಲಿ ಗ್ಯಾರಂಟಿ ಐತಿ. ಕೂತ್ಗಳಲ್ಲಿ ಅಲ್ಲ ಸರ್, ಇಷ್ಟೆಲ್ಲಾ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಅವತ್ ನಮ್ 3 ಮಂದಿ ಬಂದಿರ್ತಾರ ನಮ್ಮಲ್ಲಿ. ನಮ್ಮಲ್ಲಿ ಒಳ್ಳೇದಾಗ್ಬೇಕು ನಿಮ್ಲಿಂದ ಅಂತ ಬಂದಿರ್ತಾರ. ಆ 3 ಮಂದಿ ಉದ್ದಾರ ಮಾಡಂತ ಶಕ್ತಿ ನಮ್ಗೆ ದೇವ್ರು ಕೊಟ್ಟನಂತಂದ್ರ ಅವ್ರಿಗೆ 3 ಮಂದಿಗೆ ಉದ್ದಾರ ಮಾಡ್ತೀವಿ ನಾವು. ಈಗ ಅವ ಲೋಕ ಕಲ್ಯಾಣಕ್ಕೆ ಏನಾಗ್ಯದ, 10th ಫೇಲ್ ಆಗ್ಯಾರ, ಅವು ಫೇಲ್ ಆಗ್ಯಾರ. ನಾ ಏನ್ ಹುಡುಗರಿಗೆ 10th ಫೇಲ್ ಆಗತ್ತಿನ ಏನ್ ಹೋಗಿ ಅವ್ರಿಗೆ ಕಾಪಿ ಗಿಪಿ ಕೊಟ್ಟಿನಿ. ಮತ್ತೆ ಇವ ಹೊಂಬ ಶಾಣೆ ಇದ್ದಂದ್ರ ಇವ ಈ ವಿಷಯ ಮಾತಾಡ್ತಿಲ್ಲ. ಎಷ್ಟ್ ಅವ್ ಮುತ್ತೆಗಳು ಎಷ್ಟ್ ಮಂದಿ ಮಠಾಧೀಶರ ಅವ್ರಿಗೆ ಮಾತಾಡ್ರಲ್ಲಪ್ಪ, ನನ್ ಯಾಕೆ ಮಾತಾಡ್ತೀರಿ ನೀವು? ಒಳ್ಳೆ ಕೆಲಸ ಮಾಡಾಕತ್ತೀನಿ ಅಂತ ಹೇಳಿ ಅವ್ರಿಗೆ ಮಾತಾಡ್ರಲ್ಲ. 8 ಮಂದಿ ದೊಡ್ಡ ದೊಡ್ಡ ಮಠಾಧೀಶರ ಅವ್ರಲ್ಲ, ಅವ್ರ ಬಗ್ಗೆ ಮಾತಾಡ್ರಿ. ಅಲ್ಲ ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರ ಬಗ್ಗೆ ಮಾತಾಡಿದ್ರೆ ಭಯ ಬಂದು ಕೊಡ್ತಾರೆ ಅಂತವ್ರಿಗೆ. ಹೌದಲ್ಲ? ನಮ್ ಬಗ್ಗೆ ಮಾತಾಡ್ತೀರಿ, ನಾವು ಬಾಯಿ ಸತ್ತೋರಿದೀವಿ, ನಮ್ ಬಗ್ಗೆ ಮಾತಾಡ್ತೀರಿ, ಅವ್ರು ನಾವು ಪಾಪ್ಯುಲರ್ ಆಗಿದ್ರಿ ಅಷ್ಟೇ. ಸರ್ ಎಂತ ಮಾತು ಹೇಳಿದ್ರಿ ಸರ್ ಅಂತೀನಿ ಅನ್ಕೊಂಡ. ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ.